ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕಾರಿಗೆ ಕಾರ್ ಕ್ಯಾಟ್ ಅಂತ ಒಂದು ಡಿವೈಸ್ನ ಇನ್ಸ್ಟಾಲ್ ಮಾಡ್ತಿದ್ದೀನಿ. ಏನಕ್ಕಂದ್ರೆ ಇಲ್ಲಿ ಮನೆ ಹತ್ರ ಇಲ್ಲಿ ಪಾರ್ಕ್ ಮಾಡ್ಬೇಕಾದ್ರೆ ಫುಟ್ಪಾತಲ್ಲಿ ಪಾರ್ಕ್ ಮಾಡಬೇಕು. ಸೊ ಹಾಗಾಗಿ ಇದನ್ನ ಇನ್ಸ್ಟಾಲ್ ಮಾಡೋಣ ಅಂತ ಇದ್ದೀನಿ. ಸೊ ಬಾಕ್ಸ್ ಓಪನ್ ಮಾಡಿದ್ರೆ ಒಂದು ಥ್ಯಾಂಕ್ ಯು ಕಾರ್ಡು, ಒಂದು ಯೂಸರ್ ಮ್ಯಾನ್ಯಲ್ ಒಂದಿದೆ, ಮತ್ತೆ ಸ್ವಲ್ಪ ಜಿಪ್ ಟೈಸು ಆ್ಯಂಡ್ ಡಿವೈಸು. ಇದು ಡಿವೈಸು, ಇದನ್ನ ಇನ್ಸ್ಟಾಲ್ ಮಾಡಬೇಕು ಕಾರಿಗೆ. ಸೊ ಇನ್ನೊಂದು ಸ್ವಲ್ಪ ಜಿಪ್ ಇದೆ. ಸೊ ಇದನ್ನ ಈಗ ಗಾಡಿಗೆ ಇನ್ಸ್ಟಾಲ್ ಮಾಡಬೇಕು. ಸೊ ಅದಕ್ಕೆ ನಾನು ಫಸ್ಟ್ ಬೂಟ್ ಓಪನ್ ಮಾಡಬೇಕು, ಹುಡ್ ಓಪನ್ ಮಾಡಬೇಕು, ಬೂಟ್ ಅಲ್ಲ ಎದುರುಗಡೆ ಇಂಜಿನ್ದು. ಆಮೇಲೆ ಇದು ತಗೊಂಡು ಹೋಗ್ಬಿಟ್ಟು ಹಾಕ್ಬೇಕು. ಇದರಲ್ಲಿ ಇದು ಮೆನ್ಷನ್ ಮಾಡೋರೆ ಎಲ್ಲಿ ಯಾವ ವೈರ್ ಎಲ್ಲಿ ಹೋಗುತ್ತೆ ಅಂತ. ಓಕೆ, ರೆಡ್ ಬಂದು ಪಾಸಿಟಿವ್ ಹೋಗುತ್ತೆ, ಬ್ಲ್ಯಾಕ್ ಬಂದು ನೆಗೆಟಿವ್ ಹೋಗುತ್ತೆ ಇಲ್ಲಿ ಹೇಳೋರೆ. ಸೊ ಸೇಮ್ ಇದೇ ಹತ್ರ ಹೋಗಿ ನಾವು ಡೈರೆಕ್ಟ್ ಬ್ಯಾಟ್ರಿಗೆ ಇನ್ಸ್ಟಾಲ್ ಮಾಡಿಬಿಟ್ಟು ಬ್ಯಾಟ್ರಿಗೆ ಈ ಥರ ಕನೆಕ್ಷನ್ ಕೊಟ್ಬಿಟ್ಟು ಇದನ್ನ ಒಂದು ಜಾಗದಲ್ಲಿ ಹಾಕ್ಬೇಕು. ಸೊ ಇದು ಏನ್ ಮಾಡತ್ತಂದ್ರೆ ಒಂದು ಸರ್ಟನ್ ಫ್ರೀಕ್ವೆನ್ಸಿ ಒಂದು ಸೌಂಡ್ನ ಬಿಡ್ತಾ ಇರುತ್ತದು ಅವಾಗ ಮತ್ತೆ ಇಲ್ಲಿ ಲೈಟ್ ಬರ್ತಾ ಇರುತ್ತೆ. ಇದರಿಂದಾಗಿ ಆ ಇಲಿಗಳೆಲ್ಲರೂ ಏನಾದ್ರು ಒಳ ಹೋಗ್ಬೇಕಂದ್ರು ಅದೊಂದು ಸೌಂಡಿಂದ ಅದು ಭಯ ಪಡ್ಕೊಂಡು ಹೊರ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಇದು. ಸೊ ತುಂಬಾ ಜನ ರ್ಯಾಟ್ ಮೆಶ್ ಹಾಕ್ಸ್ತಾರೆ, ಇಲ್ಲ ಸ್ಪ್ರೇ ಹೊಡಿತಾರೆ, ಇಲ್ಲ ಇನ್ನೊಂದು ನ್ಯಾಪ್ತಲಿನ್ ಬಾಲ್ಸ್ ಹಾಕ್ತಾರೆ. ನಾನು ನ್ಯಾಪ್ತಲಿನ್ ಟ್ರೈ ಮಾಡಿದೆ, ಬಟ್ ಅವಾಗ ಬಂದಿರ್ಲಿಲ್ಲ. ಬಟ್ ಇವಾಗ ಗಾಡಿ ಹೊರ ತೆಗ್ದ್ರೆ ಅದೆಲ್ಲ ಎಲ್ಲೆಲ್ಲೋ ದಾರಿಯಲ್ಲಿ ಬಿದ್ದೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಅದು ಹಾಕಿದ್ದು ವೇಸ್ಟು, ಪುನಃ ಇನ್ನೊಂದ್ಸಲ ಹಾಕ್ಬೇಕು, ಆ ಥರ ಇದೆ. ಹಂಗಾಗಿ ನೋಡೋಣ, ನಾವು ಇದನ್ನ ಹಾಕಿ ನೋಡೋಣ. ಇದರಿಂದ ಒಳ್ಳೆ ರಿವ್ಯೂಸ್ ಇದೆ, ಅಮೆಝಾನ್ ಆಗಿ ಸಿಗುತ್ತೆ. ನಾನು ಎಷ್ಟು 4250 ಏನೋ ಕೊಟ್ಟಿದ್ದೀನಿ, ಅಮೆಝಾನ್ ಒಳಗೆ ಸಿಗುತ್ತೆ ಇದು. ಸೊ ಒಳ್ಳೆ ರಿವ್ಯೂ ಇದೆ, ತುಂಬಾ ಜನ ಟ್ರೈ ಮಾಡೋರೆ, ಹಾಗಾಗಿ ವರ್ಕ್ ಆಗುತ್ತೆ ಇದು. ನೋಡೋಣ ಬನ್ನಿ. ಅಪ್ಪ ಹೆಂಗ್ ಭಾರ ಇದೆ ಗೊತ್ತಾ ಇದು. ಸೊ ನಾನು ಯೂಸ್ ಮಾಡ್ತಿರೋದು ಫೋರ್ಡ್ ಇಕೋಸ್ಪೋರ್ಟ್. ಸೊ ನಾನೇನು ಅನ್ಕೊಂಡಿದ್ದೀನಿ, ಇಲ್ಲಿಂದ ಕನೆಕ್ಷನ್ ಕೊಟ್ರೆ ಕಾಣಿಸ್ತೀವಿ ಈ ಪಾರ್ಟಲ್ಲಿ ಎಲ್ಲರೂ ಇಲ್ಲೆಲ್ಲರೂ ಟ್ರೈ ಮಾಡೋಣ ಅಂತಿದ್ದೀನಿ. ಸೊ ಏನಂದ್ರೆ ಅದಕ್ಕೆ ಸ್ಪೇಸ್ ಬೇಕು, ಆ ಫ್ರೀಕ್ವೆನ್ಸಿ ಆ ವೇವ್ಸ್ ಹಿಂಗೆ ಹೋಗೋದಕ್ಕೆ. ಇಲ್ಲಾಂದ್ರೆ ಇವು ಹಾಕಿದ್ದು ಯೂಸ್ ಇಲ್ಲ ಅಂತ. ಇಲ್ಲ ನಾನು ಇಲ್ಲ ಹಾಕ್ಬೋದು, ಇಲ್ಲಿ ಬೇಕಾದ್ರೆ ಹಾಕ್ಬೋದು. ಇದು ಕೂಡ ಒಳ್ಳೆ ಸ್ಪಾಟು, ಇಲ್ಲಿಂದ ಡೈರೆಕ್ಟ್ ಹಿಂಗೆ ಹೋಗ್ತಾ ಇರುತ್ತೆ. ಸೊ ಇವು ನೋಡ್ಬೋದು, ಇವೆಲ್ಲ ಇಲ್ಲಿ ನಡೆದಿರೋ ಮಾರ್ಕ್ಸ್. ಒಂದೇ ಒಂದು ಇಲ್ಲಿ ಬರುತ್ತೆ, ಅದು ಜಾಸ್ತಿ ವೈರ್ ಕಟ್ ಮಾಡಲ್ಲ, ಒಂದೇ ಒಂದ್ಸಲ ಇಲ್ಲೊಂದು ಸ್ವಲ್ಪ ಟಚ್ ಮಾಡೈತೆ. ನಾನು ಇಲ್ಲಿ ಟೇಪ್ ಹಾಕ್ಬಿಟ್ಟು ಇದು ಮಾಡಿದ್ದೀನಿ. ರೆಡ್ ಬಂದು ಪಾಸಿಟಿವ್ಗೆ, ಅದನ್ನ ಇಲ್ಲಿ ಟೈಟ್ ಮಾಡ್ತಾ ಇದ್ದೀನಿ. ಸೊ ನೆಗೆಟಿವ್ ಒಂದು ಇಲ್ಲಿ ಕೊಡೋಣ. ಇದು ಓಪನ್ ಆಗ್ತಾ ಇಲ್ಲ, ಇದು ತುಂಬ ಟೈಟ್ ಆಗಿಬಿಟ್ಟಿದೆ, ಏನಾಗಂತ ಗೊತ್ತಾಗ್ತಿಲ್ಲ. ಸೊ ನೆಗೆಟಿವ್ ಒಂದು ಇಲ್ಲಿ ಕೊಟ್ಟು ಸಾಕು ನಾವು. ಸೊ ಆಮೇಲೆ ಇದಿಷ್ಟು ಲಾಕ್ ಮಾಡೋಣ. ಡಿವೈಸ್ನ ಇಲ್ಲಿ ಪ್ಲೇಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಏನಾದ್ರು ಇದೊಂದು ಟೈಟ್ ಮಾಡೋಣ, ಅವಾಗ ಲೂಸ್ ಮಾಡಿದ್ವಲ್ಲ, ಇದೊಂದು ಟೈಟ್ ಮಾಡೋಣ. ಟೈಟ್ ಇದೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಇಲ್ಲಿ ಹಾಕೋದು. ಇದಕ್ಕೆ ನಮಗೆ ಬೇಕಾಗಿರೋದು ಸಾಕು. ಇದು ಓಪನ್ ಮಾಡೋಣ. ನೋಡಿ, ಇಲ್ಲಿ ಬೇಗ ಓಪನ್ ಆಗುತ್ತೆ. ಓಕೆ, ಅಲ್ಲಿ ಹಾಕ್ಬಿಟ್ಟು ಟೈಟ್ ಮಾಡಿಬಿಡೋಣ. ಇದೆರಡು ಕನೆಕ್ಷನ್ ಆಯ್ತು. ಇವಾಗ ಇದನ್ನೊಂದು ಕ್ಯಾಪ್ ಒಂದು ಹಾಕ್ಬಿಡೋಣ.
ಗುರು ತಮಟೆ ಹೊಡೆದೋಗೋದು ಗುರು, ಆ ಥರ ಬರ್ತಾ ಇದೆ ಫ್ರೀಕ್ವೆನ್ಸಿ. ಸೊ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ, ಇಲ್ಲಿಂದ ವೈರಿಗೆ ತೊಗೊಂಡು ಸದ್ಯ ಇದನ್ನೆಲ್ಲ ಇಲ್ಲಿ ಕಟ್ಟಿದ್ದೀನಿ. ಸೊ ಇಲ್ಲಿ ಬಂದು ಇಲ್ಲಿದು ಫುಟ್ ಮಾರ್ಕ್ಸ್ ಇತ್ತು, ಮುಂದೆ ನೋಡೋಣ ಯಾವ ಥರ ಇರುತ್ತಂತ. ಅದಾದ ನೆಕ್ಸ್ಟು ಒಂದು ಸ್ವಲ್ಪ ಡ್ರೈವ್ ಮಾಡಿ ಇಟ್ಟರೆ ಚೆನ್ನಾಗಿರುತ್ತೆ. ಇವಾಗ ಅಂದರೆ ಗಾಡಿ ಸ್ವಲ್ಪ ಚಾರ್ಜಲ್ಲಿ ಇರುತ್ತಲ್ಲ ಇವಾಗ ಬ್ಯಾಟ್ರಿ, ಸರಿ ಆಗುತ್ತದು ಇಲ್ಲಿಗೆ. ಸೊ ಈ ಆ್ಯಂಗಲ್ ಇಟ್ಟಾಗ ಸೊ ಇದಿಷ್ಟು ಏರಿಯಾ ಕವರ್ ಮಾಡುತ್ತೆ, ಈ ಏರಿಯಾ ಆಲ್ಮೋಸ್ಟ್ ಆಲ್ ಏರಿಯಾ ಕವರ್ ಆಗುತ್ತೆ. ಇವಾಗ ಒಂದು 5 ಕಿಲೋಮೀಟರ್ಸ್ ಓಡಿಸಿ ಆದ ನೆಕ್ಸ್ಟು ಇಂಜಿನ್ ಹೀಟ್ ಆದರೂ ಇದು ಓಕೆ, ಇದಕ್ಕೇನು ಪ್ರಾಬ್ಲಮ್ ಇಲ್ಲ. ಇದು ಕೂಡ ಹೀಟಾಗಿದೆ, ಬಟ್ ಫೈನ್.